ನಕಲಿ ಮಾರಾಟಗಾರರು ನಕಲಿ ಗ್ರಾಹಕರನ್ನ ಸೃಷ್ಟಿಸಿ ಮೀಶೋ ಕಂಪನಿಗೆ ವಂಚಿಸಿದ್ದ ಗುಜರಾತ್ ಮೂಲದ ಮೂವರನ್ನ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉತ್ತಮ್ ಕುಮಾರ್, ಪಾರ್ಥ ಭಾಯ್ ಹಾಗೂ ಮೌಲಿಕ್ ಎಂಬಾತರೆ ಬಂಧಿತರು. 7 ತಿಂಗಳ ಅವಧಿಯಲ್ಲಿ ಒಟ್ಟು 5,50,00,000 ವಂಚನೆ ಆಗಿರುವುದರ ಕುರಿತು ಮೀಶೋ ಕಂಪನಿಯ ನೋಡಲ್ ಅಧಿಕಾರಿ ನೀಡಿದ್ದ ದೂರಿನ ಅನ್ವಯ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆನ್ಲೈನ್ ಇ-ಕಾಮರ್ಸ್ ವೇದಿಕೆ ಆಗಿರುವ ಮೀಶೋ ಆ್ಯಪ್ನ ಮೂಲಕ ಗ್ರಾಹಕರು ವಿವಿಧ ವಸ್ತುಗಳನ್ನು ಖರೀದಿಸಬಹುದು. ಈ ರೀತಿ ಖರೀದಿಸಿದ ವಸ್ತುಗಳಿಗೆ ಗ್ರಾಹಕರು ಆನ್ಲೈನ್ ಅಥವಾ ನಗದಿನ ಮೂಲಕ ಹಣ ಪಾವತಿಸಬಹುದು. ಗುಜರಾತ್ನ ಸೂರತ್ನಲ್ಲಿ ಓಂ ಸಾಯಿ ಫ್ಯಾಷನ್ ಎಂಬ ಹೆಸರಿನಲ್ಲಿ ನಕಲಿ ಕಂಪನಿಯನ್ನ ತೆರೆದಿದ್ದ ಆರೋಪಿಗಳು ಅದನ್ನ ಮಾರಾಟಗಾರ ಕಂಪನಿ ಅಂತ ಮೀಶೋದಲ್ಲಿ ರಿಜಿಸ್ಟರ್ ಮಾಡಿಸಿದ್ರು. ನಂತರ ಮೀಶೋ ಆ್ಯಪ್ ಬಳಸಿ ತಾವೇ ಗ್ರಾಹಕರ ಸೋಗಿನಲ್ಲಿ ನಕಲಿ ಹೆಸರು ಮತ್ತು ವಿಳಾಸ ನೀಡಿ ಪ್ರತಿದಿನ ಸರಾಸರಿ 2,000ರಿಂದ 2,500 ರೂಪಾಯಿ ವಿವಿಧ ಪ್ರಾಡಕ್ಟ್ಗಳನ್ನು ಬುಕ್ ಮಾಡ್ತಾ ಇದ್ರು. ಈ ರೀತಿ ತಪ್ಪಾಗಿ ನೀಡಿದ ಗ್ರಾಹಕರ ವಿಳಾಸದಿಂದ ಪ್ರಾಡಕ್ಟ್ಗಳು ವಾಪಸ್ ಮಾರಾಟಗಾರ ಕಂಪನಿ ಆಗಿರುವ ಓಂ ಸಾಯಿ ಫ್ಯಾಷನ್ಗೆ ಹಿಂದಿರುಗುತ್ತಾ ಇದ್ವು. ಹೀಗೆ ಹಿಂತಿರುಗಿದ ಪ್ರಾಡಕ್ಟ್ ಇರುವ ಪಾರ್ಸಲ್ನಲ್ಲಿ ಇರುವ ವಸ್ತುವನ್ನ ಬದಲಾಯಿಸುತ್ತಿದ್ದ ಆರೋಪಿಗಳು ಪಾರ್ಸಲ್ನಲ್ಲಿ ಇದ್ದ ವಸ್ತು ಬದಲಾಗಿದೆ ಅಂತ ವಿಡಿಯೋ ಮಾಡಿ ಮೀಶೋ ಕಂಪನಿಯವರಿಗೆ ಕಳುಹಿಸ್ತಾ ಇದ್ರು. ಪ್ರಾಡಕ್ಟ್ಗಳ ಮೌಲ್ಯದಷ್ಟು ಹಣವನ್ನ ಮೀಶೋ ಕಂಪನಿಯಿಂದ ಪಡೆದುಕೊಳ್ತಾ ಇದ್ರು. ಪ್ರಕರಣದ ತನಿಖೆ ಕೈಗೊಂಡ ಸೈಬರ್ ಕ್ರೈಮ್ ಪೊಲೀಸರು ಮೀಶೋ ಕಂಪನಿಯಿಂದ ಹಣ ವರ್ಗಾವಣೆ ಆದ ಬ್ಯಾಂಕ್ ಖಾತೆಯ ವಿವರ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಹಲವು ಮೊಬೈಲ್ ಫೋನ್ ನಂಬರ್ಗಳ ಮಾಹಿತಿಯನ್ನ ಸಂಗ್ರಹಿಸಿ ಗುಜರಾತ್ಗೆ ತೆರಳಿ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇದೇ ರೀತಿ ಒಟ್ಟು 5,50,00,000 ರೂಪಾಯಿಗಳನ್ನು ಇದುವರೆಗೂ ಆರೋಪಿಗಳು ವಿವಿಧ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಸಿಕೊಂಡಿದ್ರು. ಈ ಹಿಂದೆ 2023ರಲ್ಲಿ ವೈಟ್ ಫೀಲ್ಡ್ ವಿಭಾಗದ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿಯೂ ಸಹ ಇದೇ ಆರೋಪಿಗಳು ಭಾಗಿ ಆಗಿದ್ದರು ಅಂತ ತನಿಖೆಯಿಂದ ತಿಳಿದು ಬಂದಿದೆ. ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯವರು ಒಂದು ಈ ಆನ್ಲೈನ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಏನಿದೆ ಮೀಶೋ ಕಂಪನಿ ಅಂತ ಹೇಳಿ ಅವರುಗಳಿಗೆ ಗ್ರಾಹಕರುಗಳ ಸೋಗಿನಲ್ಲಿ ಮೋಸ ಮಾಡಿರ್ತಕ್ಕಂತಹ ಒಂದು ಜಾಲವನ್ನು ಬಯಲಿಗೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಈ ಮೀಶೋ ಕಂಪನಿಗೆ ಈ ಕೆಲವೊಂದು ಪದಾರ್ಥಗಳನ್ನು ಆನ್ಲೈನಲ್ಲಿ ಬುಕ್ ಮಾಡಿ ನಂತರ ಅದು ಬಂದಿದ್ದನ್ನು ತಿರಸ್ಕರಿಸಿ ನಂತರ ಅದು ವಾಪಸ್ ಹೋದ್ಮೇಲೆ ಅದರ ಒಂದು ಕ್ಲೇಮನ್ನು ಪಡೆದುಕೊಂಡು ಈ ಕಂಪನಿಗೆ ಸುಮಾರು 5,50,00,000 ರೂಪಾಯಿನಷ್ಟು ಮೋಸವನ್ನು ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದೇ ವರ್ಷದ ಜುಲೈ ತಿಂಗಳಲ್ಲಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ತನಿಖೆಯನ್ನು ಕೈಗೊಂಡ ಪೊಲೀಸರು ಕೂಲಂಕುಷವಾದಂತಹ ತನಿಖೆಯನ್ನು ಕೈಗೊಂಡು ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂತಹ ಗುಜರಾತ್ನ 3 ವ್ಯಕ್ತಿಗಳನ್ನು ಇದುವರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರ ಕೂಲಂಕುಷ ವಿಚಾರಣೆಯಿಂದ ಅವರಿಂದ ಸುಮಾರು 25 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಫ್ರೀಸ್ ಮಾಡುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಈ ವ್ಯಕ್ತಿಗಳು ಈ ಹಿಂದೆ ವೈಟ್ ಫೀಲ್ಡ್ನಲ್ಲಿಯೂ ಕೂಡ ಇದೇ ರೀತಿ ಒಂದು ಮೋಸವನ್ನು ಮಾಡಿರ್ತಕ್ಕಂಥದ್ದು ಇದುವರೆಗಿನ ತನಿಖೆಯಲ್ಲಿ ಕೂಡ ಕಂಡುಬಂದಿದೆ. ಅದಕ್ಕೂ ಆ ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿದೆ. ಇವರು ಭಾಳ ಒಂದು ಚಾಣಾಕ್ಷತನದಿಂದ ಈ ಒಂದು ವಂಚನೆ ಕೃತ್ಯವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅಂದರೆ ಅವರೇನೆ ಒಂದು ಸೆಲ್ಲರ್ ಇದನ್ನು ರಿಜಿಸ್ಟರ್ ಮಾಡಿಕೊಂಡು ಮೀಶೋ ಕಂಪ್ನಿ ಮೇಲೆ ನಂತರ ಅವರೇ ಕೆಲವೊಂದು ಪ್ರಾಡಕ್ಟ್ಗಳನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ತಕ್ಕಂಥದ್ದು. ನಂತರ ಆ ಪ್ರಾಡಕ್ಟನ್ನು ರಿಜೆಕ್ಟ್ ಮಾಡಿಸೋದು. ರಿಜೆಕ್ಟ್ ಮಾಡಿ ಬಂತಕ್ಕಂಥ ಪ್ರಾಡಕ್ಟ್ ಏನಿದೆ ಅದು ತಾವು ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಅಲ್ಲ, ಅದೇನೋ ಅದ್ರ ಬದಲಾಗಿದೆ ಅನ್ನೋ ಆಧಾರದ ಮೇಲೆ ಮೀಶೋ ಕಂಪ್ನಿಯಿಂದ ಕ್ಲೇಮನ್ನು ಪಡೆದುಕೊಳ್ತಕ್ಕಂಥದ್ದು. ಈ ರೀತಿ ಹಂತವಾಗಿ ಮಾಡಿಕೊಂಡು ಹೋಗಿ ಸುಮಾರು 5.5 ಕೋಟಿಯಷ್ಟು ಹಣವನ್ನು ಈ ಕಂಪ್ನಿಗೆ ಲಾಸ್ ಮಾಡಿರ್ತಕ್ಕಂಥದ್ದು ಈ ತನಿಖೆಯಲ್ಲಿ ಕಂಡುಬಂದಿದೆ. ಒಟ್ಟು ಈಗ ಇದುವರೆಗೆ 3 ಜನ ಆರೋಪಿಗಳು ಇದರಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಇನ್ನು 3 ಆರೋಪಿಗಳು ಸಿಗಬೇಕಾಗಿದೆ. ಒಟ್ಟು 25 ಲಕ್ಷ ರೂಪಾಯಿಗಳ ಮೊತ್ತವನ್ನು ಬ್ಯಾಂಕ್ನಲ್ಲಿ ಫ್ರೀಸ್ ಮಾಡಲಾಗಿದೆ. ಹಾಗೆ ಇದರಲ್ಲಿ ಸುಮಾರು 250 ಮೊಬೈಲ್ ಸಿಮ್ ಕಾರ್ಡ್ಗಳನ್ನು ಉಪಯೋಗಿಸಿ ಈ ರೀತಿ ಅವರು ಆನ್ಲೈನ್ ಬುಕ್ಕಿಂಗ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದದ್ದು ಕಂಡುಬಂದಿದೆ. ಜೊತೆಗೆ ಸುಮಾರು 50 ಬ್ಯಾಂಕ್ ಅಕೌಂಟ್ಗಳು ಇದರಲ್ಲಿ ಅವರು ಬಳಸಿರ್ತಕ್ಕಂಥದ್ದು ಕೂಡ ಇದುವರೆಗಿನ ತನಿಖೆಯಲ್ಲಿ ಕಂಡುಬಂದಿದೆ. ಇವರು ಇದೇ ರೀತಿ ಬೇರೆ ಕಂಪನಿಗಳಿಗೂ ಕೂಡ ಮೋಸ ಮಾಡ್ತಾಯಿದ್ರು ಅಂತ ಹೇಳಿ ಇದುವರೆಗಿನ ತನಿಖೆಯಲ್ಲಿ ತಿಳಿದು ಬಂದಿದೆ. ಇದು ಕೂಡ ಒಂದು ಉತ್ತಮವಾದಂಥ ಕಾರ್ಯಾಚರಣೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ.